ವಜ್ರ ಬಲ್ಲಾಳ ರಾಯ ಸೋಗೆ ಬಲ್ಲಾಳ ರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ನಮಸ್ಕಾರ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಸುಮಿತ್ರ. ಯುಗಾದಿ ಹಬ್ಬಕ್ಕೆ ನಟ ದರ್ಶನ್ಗೆ ಸಿಹಿ ಸುದ್ದಿ ಸಿಕ್ಕಿದೆ. ಇನ್ನು ನಿಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರ ಸಿನಿಮಾ ಮತ್ತೆ ರಿಲೀಸ್ಗೆ ರೆಡಿಯಾಗಿದೆ. ಈ ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ಅದೃಷ್ಟ ಅನ್ನೋದು ಎಂಥವರ ಬದುಕನ್ನು ಬದಲಾಯಿಸಿ ಬಿಡುತ್ತೆ. ಅದೇ ಕೈ ಕೊಟ್ಟಾಗ ಚಿನ್ನದಂತಿದ್ದ ಬದುಕು ಚಿತ್ರಣವಾಗುತ್ತೆ. ಇದಕ್ಕೆ ಉದಾಹರಣೆಯಂತೆ ದರ್ಶನ್ ಅವರು ಸದ್ಯ ಮತ್ತೊಮ್ಮೆ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಇಂದಿಗೆ ದರ್ಶನ್ ಅವರು ಮತ್ತೊಮ್ಮೆ ಜೈಲಿಗೆ ಸೇರಿ 217 ದಿನಗಳಾಗಿದೆ. ಕಳೆದ ಬಾರಿಯಂತೆ ದರ್ಶನ್ಗೆ ಈ ಬಾರಿ ಹೊರಬರಲು ಸಾಧ್ಯವಾಗ್ತಿಲ್ಲ. ಕೊನೆ ಪಕ್ಷ ಇದ್ರೆ ನೆಮ್ಮದಿ ಆಗಿರಬೇಕು ಎನ್ನುವ ದರ್ಶನ್ಗೆ ಜೈಲಿನಲ್ಲಾದರೂ ನೆಮ್ಮದಿ ಇದೆಯಾ ಅಂದರೆ ಅದೂ ಇಲ್ಲ. ಎಲ್ಲದಕ್ಕೂ ಅರ್ಜಿ ಸಲ್ಲಿಸಬೇಕಾದಂಥ ಪರಿಸ್ಥಿತಿಯಲ್ಲಿದ್ದಾರೆ. ನಟ ದರ್ಶನ್ ಅವರ ಪಾಲಿಗೆ ಸದ್ಯ ಸಮಾಧಾನ ಅಂದರೆ ಪ್ರತಿ ಬಾರಿ ಅರ್ಜಿ ಸಲ್ಲಿಸಿದಾಗ ದರ್ಶನ್ಗೆ ಹಿನ್ನಡೆ ಆಗ್ತಿತ್ತು. ಆದರೆ ಈ ಬಾರಿ ಅರ್ಜಿಗೆ ಮುನ್ನಡೆ ಸಿಕ್ಕಿದೆ. ಏನ ಅರ್ಜಿ? ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ಗೆ ಈಗ ಕೋರ್ಟ್ನಿಂದ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ತಮ್ಮ ಕುಟುಂಬದವರನ್ನು ಮುಂದೆ ಒಳ ಸಂದರ್ಶನ ಅಂದ್ರೆ ಹತ್ತಿರದಿಂದ ಭೇಟಿಯಾಗಲು 57ನೇ ಸೆಷನ್ ಕೋರ್ಟ್ ಒಪ್ಪಿಗೆ ನೀಡಿದೆ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಕೋರ್ಟ್ ಏನೋ ಓಕೆ ಅಂದಿದೆ, ಆದರೆ ಅಂತಿಮವಾಗಿ ದರ್ಶನ್ಗೆ ಅವಕಾಶ ನೀಡಬೇಕು ಬೇಡವೋ ಅನ್ನೋದು ಈಗ ಜೈಲಾಧಿಕಾರಿಗಳ ಕೈಯಲ್ಲಿದೆ. ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಸುರಕ್ಷತೆ ಮತ್ತು ನಿಯಮಗಳಿಗೆ ಒಳಪಟ್ಟಿದ್ರೆ ಮಾತ್ರ ಭೇಟಿಗೆ ಅವಕಾಶ ಸಿಗಲಿದೆ. ಸಾಮಾನ್ಯವಾಗಿ ಜೈಲಿನಲ್ಲಿ ಭೇಟಿಯಾಗುವಂಥ ಆರೋಪಿಗಳು ಜೈಲಿನ ಒಳಗೆ ಇರ್ತಾರೆ. ಮಾತನಾಡಲು ಬರುವವರ ನಡುವೆ ಗ್ಲಾಸ್ ಇರುತ್ತೆ. ಆದರೆ ಒಳ ಸಂದರ್ಶನದಲ್ಲಿ ಕುಟುಂಬದ ಹತ್ತಿರ ಕುಳಿತು ಮಾತಾಡೋ ಅವಕಾಶ ಇರುತ್ತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಲ್ಲಿಸಿದ ಅರ್ಜಿಗೆ ಈಗ ಈ ಸ್ಪಂದನೆ ಸಿಕ್ಕಿದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ನಲ್ಲ, ಅದು ಏನು ಅಂತ ಅಂದರೆ ಪ್ರತ್ಯೇಕವಾದ ಒಳ ಸಂದರ್ಶನಕ್ಕೆ ಅವಕಾಶ ಇಲ್ಲ. ಇನ್ನು ಜೈಲಿನಲ್ಲಿ ಕಳೆದೆರಡು ತಿಂಗಳಿಂದ ಕೇವಲ ಫೋನ್ ಮತ್ತು ಜಾಲರಿಯ ಆಚೆ ನಿಂತು ಮಾತನಾಡುತ್ತಿದ್ದ ದರ್ಶನ್ ಈಗ ತಮ್ಮ ಕುಟುಂಬದವರನ್ನು ಹತ್ತಿರದಿಂದ ಕಂಡು ಮಾತನಾಡೋದಕ್ಕೆ ಕಾತುರರಾಗಿದ್ದಾರೆ. ಆದರೆ ಜೈಲ್ ಅಧಿಕಾರಿಗಳು ಇದಕ್ಕೆ ಪರ್ಮಿಷನ್ ಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಇಷ್ಟು ಒಂದ್ ಕಡೆ ಆದರೆ ಅಭಿಮಾನಿಗಳಿಗೆ ಇನ್ನೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಂದ್ರೆ 15 ವರ್ಷದ ಹಿಂದೆ ಬಾಕ್ಸ್ ಆಫೀಸ್ ಧೂಳಿಪಟ ಮಾಡಿದ ಸಾರಥಿ ಸಿನಿಮಾ ಮತ್ತೆ ರಿಲೀಸ್ ಮಾಡಲು ಸಜ್ಜಾಗಿದ್ದಾರೆ. ಹೌದು, ಸಾರಥಿ ಸಿನಿಮಾದ ನಿರ್ಮಾಪಕ KV ಸತ್ಯಪ್ರಕಾಶ್ ಯುಗಾದಿ ಹಬ್ಬದ ಪ್ರಯುಕ್ತ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಇದು ಡಿ ಬಾಸ್ ಅಭಿಮಾನಿಗಳಿಗೆ ಬೇವಿನ ಜೊತೆಗೆ ಬೆಲ್ಲ ಸಿಕ್ಕಿದಂತಾಗಿದೆ. ಇದಿಷ್ಟು ಇವತ್ತಿನ ವಿಶೇಷವಾಗಿತ್ತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.